ನಮಸ್ತೆ ವೀಕ್ಷಕರೇ, ನಿತ್ಯಧ್ವನಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಮ್ಮ ಭವ್ಯ ದೇವಾಲಯಗಳ ಶಿಖರಗಳ ತುತ್ತ ತುದಿಯಲ್ಲಿ ಆಕಾಶಕ್ಕೆ ಮುಖ ಮಾಡಿ ನಿಂತಿರುವ ಆ ಸ್ವರ್ಣಮಯ ಕಳಸವನ್ನ ನಾವೆಲ್ಲರೂ ನೋಡಿದ್ದೇವೆ. ಅದಕ್ಕೆ ಕೈ ಮುಗಿದು ನಮ್ಮ ಭಕ್ತಿಯನ್ನ ಸಮರ್ಪಿಸಿದ್ದೇವೆ. ಆದರೆ ಆ ಕಳಸ ಕೇವಲ ಒಂದು ಅಲಂಕಾರವೇ ಅಥವಾ ಕಣ್ಣಿಗೆ ಕಾಣದ ಬ್ರಹ್ಮಾಂಡದ ಶಕ್ತಿಯನ್ನ ಹಿಡಿದಿಡುವ ಒಂದು ದೈವಿಕ ಯಂತ್ರವೇ? ಈ ಒಂದು ರಹಸ್ಯವನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ನಿತ್ಯಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ಇಂದು ನಾವು ಈ ಕಳಸದ ಹಿಂದಿನ ಮಹಾ ರಹಸ್ಯವನ್ನ ಭೇದಿಸೋಣ. ನಮ್ಮ ಪೂರ್ವಜರು ಇದರಲ್ಲಿ ಅಡಗಿಸಿಟ್ಟಿರುವ ವೈಜ್ಞಾನಿಕ, ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಸತ್ಯಗಳ ಆಳಕ್ಕೆ ಇಳಿಯೋಣ. ಈ ಪಯಣದ ಕೊನೆಯಲ್ಲಿ ನೀವು ಕಳಸವನ್ನ ನೋಡುವ ದೃಷ್ಟಿಕೋನವೇ ಬದಲಾಗಬಹುದು. ವೀಕ್ಷಕರೇ, ಕಳಸದ ಹಿಂದೆ ಅಡಗಿರುವ ಮೊದಲ ಮಹಾ ರಹಸ್ಯವನ್ನ ನೋಡುವುದಾದರೆ, ನಾವು ದೇವಸ್ಥಾನದಲ್ಲಿ ಹಾಕುವ ಪ್ರದಕ್ಷಿಣೆಗೂ ಮತ್ತು ಕಳಸಕ್ಕೂ ಇರುವ ಅದ್ಭುತ ಸಂಬಂಧ. ಹೌದು, ಇದು ನಿಮಗೆ ಆಶ್ಚರ್ಯ ತರಬಹುದು. ಪ್ರತಿಯೊಬ್ಬರೂ ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ದೇವರ ಗರ್ಭಗುಡಿಯ ಸುತ್ತ ಪ್ರದಕ್ಷಿಣೆಯನ್ನ ಹಾಕುತ್ತೇವೆ. ಆದರೆ ಈ ಪ್ರದಕ್ಷಿಣೆಗೂ ಆಕಾಶದಲ್ಲಿ ಇರುವಂತಹ ಕಳಸಕ್ಕೂ ಏನು ಸಂಬಂಧ ಅಂತ ನಿಮಗೊಂದು ಪ್ರಶ್ನೆ ಬರಬಹುದು. ಈ ಪ್ರಶ್ನೆಗೆ ಇಂದು ನಾವು ಉತ್ತರವನ್ನ ನೀಡಲಿದ್ದೇವೆ. ವೀಕ್ಷಕರೇ, ಇಲ್ಲಿಯೇ ನೋಡಿ ಒಂದು ಮಹಾ ರಹಸ್ಯ ಅಡಗಿರುವಂತಹದ್ದು. ದೇವಸ್ಥಾನದ ಮೇಲಿರುವ ಕುಂಭ ಕಳಸವು ಒಂದು ಶಕ್ತಿಶಾಲಿ ಆಂಟಿನಿಯದಂತೆ ಕಾರ್ಯ ನಿರ್ವಹಿಸುತ್ತದೆ. ಅದು ಆಕಾಶದಿಂದ ಬರುವಂತಹ ಬ್ರಹ್ಮಾಂಡದ ದೈವಿಕ ಚೈತನ್ಯವನ್ನ, ಕ್ಯಾಸ್ಮಿಕ್ ಶಕ್ತಿಯನ್ನ ತನ್ನೊಳಗೆ ಗ್ರಹಿಸಿಕೊಂಡು ಅದನ್ನ ನೇರವಾಗಿ ಗರ್ಭಗುಡಿಯಲ್ಲಿರುವ ದೇವರ ವಿಗ್ರಹದ ಮೇಲೆ ಮತ್ತು ಗರ್ಭಗುಡಿಯ ಸುತ್ತಲೂ ಒಂದು ಶಕ್ತಿಯ ವಲಯದ ರೂಪದಲ್ಲಿ ಚೆಲ್ಲುತ್ತದೆ. ವೀಕ್ಷಕರೇ, ಇದರಿಂದ ನಾವು ದೇವಸ್ಥಾನದ ಗರ್ಭಗುಡಿ ಸುತ್ತಲೂ ಪ್ರದಕ್ಷಿಣೆ ಹಾಕುವಾಗ ಆ ಶಕ್ತಿ ವಲಯದೊಳಗೆ ಪ್ರವೇಶಿಸುತ್ತದೆ. ಆಗ ಕಳಸವು ಆಕಾಶದಿಂದ ಗ್ರಹಿಸಿದ ಆ ದೈವಿಕ ಶಕ್ತಿಯನ್ನ ನಮ್ಮ ದೇಹ ಮತ್ತು ಮನಸ್ಸು ಅತ್ಯಂತ ಸುಲಭವಾಗಿ ಹೀರಿಕೊಳ್ಳುತ್ತದೆ. ನಮ್ಮಲ್ಲಿರುವಂತಹ ನಕಾರಾತ್ಮಕ ಶಕ್ತಿ ದೂರವಾಗಿ ಸಕಾರಾತ್ಮಕ ಶಕ್ತಿ ತುಂಬಿಕೊಳ್ಳುತ್ತದೆ. ಇದಕ್ಕೆ ಸಹಾಯ ಮಾಡುವಂತಿದೆ ಈ ಕುಂಭ ಕಳಸ. ವೀಕ್ಷಕರೇ, ಈ ದೈವಿಕ ಶಕ್ತಿಯನ್ನ ಸೆಳೆಯಲು ಕಳಸಕ್ಕೆ ಹೇಗೆ ಸಾಧ್ಯ? ಇದು ಕೇವಲ ನಂಬಿಕೆಯ? ಖಂಡಿತ ಇಲ್ಲ. ಇದರ ಹಿಂದೆ ನಮ್ಮ ಪೂರ್ವಜರ ಅದ್ಭುತ ವೈಜ್ಞಾನಿಕ ಜ್ಞಾನವಿದೆ. ಇದಕ್ಕೆ ಮುಖ್ಯ ಕಾರಣ ಕಳಸದಲ್ಲಿ ಬಳಸುವಂತಹ ತಾಮ್ರ. ತಾಮ್ರಕ್ಕೆ ವಿದ್ಯುತ್ ಮತ್ತು ಶಕ್ತಿಯನ್ನ ತನ್ನತ್ತ ಆಕರ್ಷಿಸುವ ಮತ್ತು ಪ್ರವೇಶಿಸುವ ಅದ್ಭುತ ಗುಣವಿದೆ. ವೀಕ್ಷಕರೇ, ಇಂದು ನಾವು ಬಳಸುವಂತಹ ಮೊಬೈಲ್ ಸಿಮ್ ಕಾರ್ಡ್ಗಳಿಂದ ಹಿಡಿದು ಸ್ಯಾಟಲೈಟ್ ವರೆಗೆ ಎಲ್ಲದರಲ್ಲಿಯೂ ತಾಮ್ರವನ್ನ ಯಾಕೆ ಹೆಚ್ಚಾಗಿ ಬಳಸಲಾಗುತ್ತದೆ ಗೊತ್ತಾ? ಏಕೆಂದರೆ ತಾಮ್ರಕ್ಕೆ ಶಕ್ತಿ ತರಂಗಗಳನ್ನು ಗ್ರಹಿಸುವ ಮತ್ತು ಪ್ರಸಾರ ಮಾಡುವ ವಿಶೇಷವಾದ ಸಾಮರ್ಥ್ಯವಿದೆ. ವೀಕ್ಷಕರೇ, ಅಷ್ಟೇ ಅಲ್ಲ, ಎತ್ತರವಾದ ಗೋಪುರದ ಮೇಲಿರುವ ಈ ತಾಮ್ರದ ಕಳಸವು ಒಂದು ಪರಿಣಾಮಕಾರಿ ಸಿಡಿಲು ನಿರೋಧಕವಾಗಿಯೂ ಕೂಡ ಕೆಲಸ ಮಾಡುತ್ತದೆ. ಸಿಡಿಲಿನ ಅಪಾಯದಿಂದ ಇಡೀ ದೇವಾಲಯವನ್ನ ರಕ್ಷಿಸುತ್ತದೆ. ಇದು ವೈಜ್ಞಾನಿಕವಾಗಿಯೂ ಸಾಬೀತಾಗಿರುವಂತಹ ಸತ್ಯವೂ ಕೂಡ ಹೌದು. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ದೇವಸ್ಥಾನದ ಗೋಪುರದ ಮೇಲೆ ಇರುವಂತಹ ಕುಂಭ ಕಳಸವನ್ನ ತಾಮ್ರದಿಂದ ಮಾಡುವುದಿಲ್ಲ. ಹೆಚ್ಚಾಗಿ ಚಿನ್ನ, ಬೆಳ್ಳಿ ಹಾಗೂ ಪಂಚಲೋಹಗಳಿಂದ ಮಾಡುತ್ತಾರೆ. ಇದರಿಂದ ಹೆಚ್ಚಿನ ಪ್ರಯೋಜನಗಳು ಸಿಗುವುದಿಲ್ಲ. ಏಕೆಂತ ಹೇಳಿದರೆ ತಾಮ್ರಕ್ಕೆ ವೈಜ್ಞಾನಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಹೆಚ್ಚು ಮಹತ್ವವನ್ನ ನೀಡಿದ್ದಾರೆ ನಮ್ಮ ಪೂರ್ವಜರು. ಹಾಗಾಗಿ ತಾಮ್ರವನ್ನೇ ಬಳಸುವಂಥದ್ದು ಉತ್ತಮವಾಗಿದೆ ಹಾಗೂ ಇದರಿಂದ ದೈವಿಕ ಪ್ರಯೋಜನಗಳನ್ನ ನಾವು ಪಡೆಯಬಹುದು. ವೀಕ್ಷಕರೇ, ವೈಜ್ಞಾನಿಕ ಸತ್ಯವನ್ನ ನಮ್ಮ ಪೂರ್ವಜರು ಒಂದು ಸುಂದರ ಕಥೆಯ ಮೂಲಕ ನಮಗೆ ತಿಳಿಸಿದ್ದಾರೆ. ನಮ್ಮ ಪುರಾಣಗಳಲ್ಲಿ ಬರುವಂತಹ ಅತ್ಯಂತ ಪ್ರಸಿದ್ಧ ಘಟನೆ ಎಂದರೆ ಸಮುದ್ರ ಮಥನ. ದೇವತೆಗಳು ಮತ್ತು ಅಸುರರು ಅಮೃತಕ್ಕಾಗಿ ಕ್ಷೀರ ಸಾಗರವನ್ನ ಮಥಿಸಿದಾಗ ದೇವ ವೈದ್ಯನಾದ ಧನ್ವಂತರಿಯು ಕೈಯಲ್ಲಿ ಒಂದು ಕುಂಭವನ್ನ ಹಿಡಿದು ಪ್ರತ್ಯಕ್ಷನಾಗುತ್ತಾನೆ. ವೀಕ್ಷಕರೇ, ಅಮೃತವು ಹೇಗೆ ದೇವತೆಗಳಿಗೆ ಶಕ್ತಿ ಮತ್ತು ಅಮರತ್ವವನ್ನ ನೀಡುತ್ತೋ ಹಾಗೆ ದೇವಾಲಯದ ಶಿಖರದ ಮೇಲೆ ಇರುವ ಕಳಸವು ಭಕ್ತರಿಗೆ ಜ್ಞಾನ, ಆರೋಗ್ಯ, ಸಮೃದ್ಧಿ ಮತ್ತು ಮೋಕ್ಷವೆಂಬ ಆಧ್ಯಾತ್ಮಿಕ ಅಮೃತವನ್ನ ಕರುಣಿಸುತ್ತದೆ ಎಂಬುದು ಧಾರ್ಮಿಕ ನಂಬಿಕೆ. ಅದು ದೈವಿಕ ಕೃಪೆಯೂ ಅಕ್ಷಯ ಪಾತ್ರೆಯೂ ಕೂಡ ಹೌದು.
ವೀಕ್ಷಕರೇ, ಈ ನಂಬಿಕೆಗಳಿಗೆ ನಮ್ಮ ಪ್ರಾಚೀನ ಗ್ರಂಥಗಳಾದ ವೇದಗಳು, ಪುರಾಣಗಳು ಮತ್ತು ಆಗಮ ಶಾಸ್ತ್ರಗಳ ಬಲವಾದ ಆಧಾರವಿದೆ. ಇವುಗಳು ಕಳಸದ ಬಗ್ಗೆ ಏನು ಹೇಳುತ್ತದೆ ಎಂದು ಕೇಳುವುದಾದರೆ ನೀವು ಬೆರಗಾಗುತ್ತೀರಾ. ವೇದಗಳಲ್ಲಿ, ವಿಶೇಷವಾಗಿ ಋಗ್ವೇದದಲ್ಲಿ, ಯಜ್ಞ ಯಾಗಗಳಲ್ಲಿ ದೇವತೆಗಳಿಗೆ ಸ್ಫೂರ್ತಿ ಮತ್ತು ಶಕ್ತಿಯನ್ನ ನೀಡುವ ಸೋಮರಸವನ್ನ ತುಂಬಿಡಲು ಕಳಸ ಅಥವಾ ಕುಂಭವನ್ನ ಬಳಸಲಾಗುತ್ತದೆ. ಇಲ್ಲಿ ಕಳಸವು ದೈವಿಕ ಶಕ್ತಿಯನ್ನ ಧಾರಣೆ ಮಾಡುವ ಪವಿತ್ರ ಪಾತ್ರೆಯಾಗಿದೆ. ವೀಕ್ಷಕರೇ, ಇನ್ನು ಪುರಾಣಗಳಲ್ಲಿ ಸಮುದ್ರ ಮಥನದ ಕಥೆಯಲ್ಲದೆ ಗಂಗೆಯನ್ನ ಭೂಮಿಗೆ ತಂದಾಗ ಆ ಪವಿತ್ರ ಜಲವನ್ನ ಮೊದಲು ಹಿಡಿದಿಟ್ಟಿದ್ದು ಶಿವನ ಜಟ ಎಂಬ ಕಳಸದಲ್ಲಿ ಎಂದು ಹೇಳಲಾಗುತ್ತದೆ. ಹೀಗೆ ಕಳಸವು ಪವಿತ್ರತೆ ಮತ್ತು ಜೀವಶಕ್ತಿಯ ಸಂಕೇತವಾಗಿದೆ. ವೀಕ್ಷಕರೇ, ಕಳಸದ ಬಗ್ಗೆ ಅತ್ಯಂತ ವಿಸ್ತೃತವಾಗಿ ವಿವರಿಸುವುದು ಆಗಮ ಶಾಸ್ತ್ರಗಳು. ದೇವಾಲಯ ನಿರ್ಮಾಣದ ಕೈಪಿಡಿಯಾದ ಈ ಶಾಸ್ತ್ರಗಳು ಸ್ಪಷ್ಟವಾಗಿ ಹೀಗೆ ಹೇಳುತ್ತದೆ. ಆಗಮ ಶಾಸ್ತ್ರದ ಪ್ರಕಾರ ಕಳಸವಿಲ್ಲದೆ ದೇವಸ್ಥಾನದ ನಿರ್ಮಾಣವು ಎಂದಿಗೂ ಪೂರ್ಣಗೊಳ್ಳುವುದಿಲ್ಲ. ಅದು ದೇವಾಲಯದ ಶಿರಸ್ಸು ಅಥವಾ ಕಿರೀಟವಿದ್ದಂತೆ. ಕಳಸವಿಲ್ಲದೆ ದೇವಾಲಯ ಶಿರಸ್ಸಿಲ್ಲದ ದೇಹದಂತೆ ಅಪೂರ್ಣ ಎಂದು ಹೇಳಲಾಗುತ್ತದೆ. ವೀಕ್ಷಕರೇ, ದೇವಾಲಯದ ಗರ್ಭಗುಡಿಯಲ್ಲಿ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡುವಾಗ ಅದರ ಅಂತಿಮ ಮತ್ತು ಅತ್ಯಂತ ಪ್ರಮುಖ ಹಂತವೇ ಕಳಸ ಪ್ರತಿಷ್ಠಾಪನೆ. ಕಳಸವನ್ನ ಶಿಖರದ ಮೇಲೆ ಇಟ್ಟಾಗಲೇ ಬ್ರಹ್ಮಾಂಡದ ಶಕ್ತಿಯು ದೇವಾಲಯದೊಳಗೆ ಸಂಪೂರ್ಣವಾಗಿ ಹರಿಯಲು ಪ್ರಾರಂಭಿಸುತ್ತದೆ. ಅದು ದೈವಿಕ ಶಕ್ತಿಯ ಹೆಬ್ಬಾಗಿಲು ಎಂದು ಹೇಳಲಾಗುತ್ತದೆ. ಹೌದು ವೀಕ್ಷಕರೇ, ನಾನು ನಿಮಗೆ ಮೊದಲು ಹೇಳಿದಂತೆ ಕಳಸಕ್ಕೆ ವಿಶೇಷವಾದಂತಹ ಶಕ್ತಿ ಇರುವುದರಿಂದ ಬ್ರಹ್ಮಾಂಡದ ದೈವಿಕ ಶಕ್ತಿಯನ್ನ ತನ್ನೆಡೆಗೆ ಸೆಳೆದುಕೊಳ್ಳುತ್ತದೆ. ವೀಕ್ಷಕರೇ, ಆಗಮ ಶಾಸ್ತ್ರವು ದೇವಾಲಯವನ್ನ ಮಾನವ ದೇಹಕ್ಕೆ ಹೋಲಿಸುತ್ತದೆ. ಅದರ ಪ್ರಕಾರ ಕಳಸವು ನಮ್ಮ ಶಿರಸ್ಸಿನಲ್ಲಿ ಇರುವ ಬ್ರಹ್ಮರಂಧ್ರ ಅಥವಾ ಸಹಸ್ರ ಚಕ್ರದ ಸ್ಥಾನ. ಹೇಗೆ ಬ್ರಹ್ಮರಂಧ್ರವು ಜೀವಾತ್ಮ ಪರಮಾತ್ಮರ ಮಿಲನದ ದ್ವಾರವೋ ಹಾಗೆಯೇ ಕಳಸವು ಭಕ್ತರನ್ನ ಭಗವಂತನೊಂದಿಗೆ ಬೆಸೆಯುವ ದೈವಿಕ ದ್ವಾರವಾಗಿದೆ. ವೀಕ್ಷಕರೇ, 12 ವರ್ಷಗಳಿಗೊಮ್ಮೆ ನಡೆಯುವ ಕುಂಭಾಭಿಷೇಕದ ಸಮಯದಲ್ಲಿ ಕಳಸಕ್ಕೆ ವಿಶೇಷ ಪೂಜೆ ಅಭಿಷೇಕಗಳನ್ನ ಮಾಡಿ ಅದರ ಶಕ್ತಿಯನ್ನ ಪುನರ್ಜಾಗೃತಗೊಳಿಸಲಾಗುತ್ತದೆ. ಇದು ದೇವಾಲಯದ ಬ್ಯಾಟರಿಯನ್ನ ಚಾರ್ಜ್ ಮಾಡಿದಂತೆ ಆಗುತ್ತದೆ. ಏಕೆಂದರೆ ದೈವಿಕ ಶಕ್ತಿಯನ್ನ ತನ್ನತ್ತ ಸೆಳೆದುಕೊಳ್ಳಲು ಹಾಗೂ ವಿಗ್ರಹದ ಕಡೆಗೆ ತನ್ನ ದೈವಿಕ ಶಕ್ತಿಯನ್ನ ಚೆಲ್ಲಲು ವಿಶೇಷವಾದಂತಹ ಶಕ್ತಿಯನ್ನ ತುಂಬಿದಂತೆ ಆಗುತ್ತದೆ. ಹಾಗಾದರೆ ವೀಕ್ಷಕರೇ, ಕಳಸವೆಂದರೆ ಪ್ರದಕ್ಷಿಣೆ ಹಾಕುವ ನಮಗೆ ಬ್ರಹ್ಮಾಂಡದ ಶಕ್ತಿಯನ್ನ ಕರುಣಿಸುವ ಒಂದು ಕಾಸ್ಮಿಕ್ ಆಂಟೀನಾ, ದೇವಾಲಯವನ್ನ ಸಿಡಿಲಿನಿಂದ ರಕ್ಷಿಸುವ ಒಂದು ವೈಜ್ಞಾನಿಕ ಕವಚ, ಅಮೃತವನ್ನ ಸಂಕೇತಿಸುವ ಒಂದು ಪೌರಾಣಿಕ ಚಿಹ್ನೆ ಮತ್ತು ಆಗಮ ಶಾಸ್ತ್ರಗಳ ಪ್ರಕಾರ ದೇವಾಲಯದ ಪ್ರಾಣಶಕ್ತಿಯ ಕೇಂದ್ರ ಮತ್ತು ಆಧ್ಯಾತ್ಮಿಕ ಶಿರಸ್ಸು. ವೀಕ್ಷಕರೇ, ಮುಂದಿನ ಬಾರಿ ನೀವು ಯಾವುದೇ ದೇವಸ್ಥಾನದ ಗೋಪುರವನ್ನ ನೋಡಿದಾಗ ಕೇವಲ ಕಳಸವನ್ನ ನೋಡಬೇಡಿ. ಬ್ರಹ್ಮಾಂಡದೊಂದಿಗೆ ಸಂಪರ್ಕ ಸಾಧಿಸಿರುವ ಒಂದು ದೈವಿಕ ಯಂತ್ರವನ್ನ ನೋಡಿ ಅದಕ್ಕೆ ಕೈ ಮುಗಿದಾಗ ಈ ಎಲ್ಲ ಮಹತ್ವಗಳನ್ನ ನೆನಪಿಸಿಕೊಳ್ಳಿ. ವೀಕ್ಷಕರೇ, ಇತ್ತೀಚಿನ ದಿನದಲ್ಲಿ ದೇವಸ್ಥಾನದಲ್ಲಿ ಹೋಗಿ ಪ್ರದಕ್ಷಿಣೆ ಹಾಕುವುದೆಂದರೆ ಒಂದು ರೀತಿಯ ವಾಕಿಂಗ್ ಸ್ಟೈಲ್ ಅನ್ನ ಬಳಸ್ತಾರೆ. ರಸ್ತೆಯಲ್ಲಿ ಯಾವ ರೀತಿಯಾದಂತಹ 2 ಕೈಗಳನ್ನ ಬೀಸಿಕೊಂಡು ವಾಕಿಂಗ್ ಮಾಡುತ್ತಾರೋ ಅದೇ ಶೈಲಿಯಲ್ಲಿ ದೇವಸ್ಥಾನದಲ್ಲಿ ದೇವರ ಗರ್ಭಗುಡಿಯ ಸುತ್ತ ಪ್ರದಕ್ಷಿಣೆ ಹಾಕುವಾಗ ಮಾಡುತ್ತಾರೆ. ನಿಜವಾಗಲೂ ಈ ರೀತಿಯಾಗಿ ನೀವು ಮಾಡಬೇಡಿ. ಏಕೆಂತ ಹೇಳಿದರೆ ಇದರಿಂದ ನಿಮಗೆ ಯಾವುದೇ ರೀತಿಯಾದಂತಹ ದೈವಿಕ ಹಾಗೂ ಆಧ್ಯಾತ್ಮಿಕ ವೈಜ್ಞಾನಿಕ ಪ್ರಯೋಜನಗಳು ಸಿಗುವುದಿಲ್ಲ. ವೀಕ್ಷಕರೇ, ಹಾಗಾದರೆ ದೇವರಿಗೆ ಪ್ರದಕ್ಷಿಣೆಯನ್ನ ಯಾವ ರೀತಿಯಾಗಿ ಹಾಕಬೇಕು ಎಂದು ನೋಡೋದಾದರೆ ಶ್ರದ್ಧೆಯಿಂದ ಭಕ್ತಿಯಿಂದ ನಮಸ್ಕಾರ ಮುದ್ರೆಯಲ್ಲಿ ಒಂದೊಂದು ಹೆಜ್ಜೆಯನ್ನ ನಿಧಾನವಾಗಿ ಇಡುತ್ತಾ ದೇವರ ನಾಮಸ್ಮರಣೆಯನ್ನ ಮಾಡುತ್ತಾ ದೇವರಿಗೆ ಪ್ರದಕ್ಷಿಣೆ ಬರಬೇಕು. ಹಾಗೆ ಈ ರೀತಿಯಾಗಿ ಪ್ರದಕ್ಷಿಣೆ ಬರುವುದರಿಂದ ದೇವಾಲಯದ ಶಿಖರದ ಮೇಲೆ ಇರುವಂತಹ ಕುಂಭ ಕಳಸದಿಂದ ಬರುವಂತಹ ದೈವಿಕ ಚೈತನ್ಯವನ್ನ ನಮಗೆ ಗ್ರಹಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ನಾವು ಜೋರಾಗಿ ಓಡಿದರೆ, ವಾಕಿಂಗ್ ರೀತಿ ಮಾಡಿದರೆ ಆ ಒಂದು ಲಾಭ ನಮಗೆ ಸಿಗುವುದಿಲ್ಲ. ವೀಕ್ಷಕರೇ, ನಮ್ಮ ಪೂರ್ವಜರು ಹಾಗೂ ನಮ್ಮ ಪುರಾಣಗಳಲ್ಲಿ ಹೇಳಿರುವಂತೆ ಪ್ರತಿಯೊಂದು ಆಚರಣೆಗಳ ಹಿಂದೆ ಒಂದೊಂದು ವೈಜ್ಞಾನಿಕ ಹಾಗೂ ಧಾರ್ಮಿಕ ಮಹತ್ವಗಳು ಇದ್ದೇ ಇರುತ್ತದೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದುವರೆಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಜೈ ಶ್ರೀರಾಮ್.